ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮಾತಾಡ್ತೀರಿ ನಮ್ಮ ಅಧಿಕಾರಿಗಳ ಹತ್ರ ನಿಮ್ ಕೈ ನಮಗ್ ಬರ್ತದೆ, ಕಾರ್ಯಕರ್ತರ ಹತ್ರ ಮತ್ತು ಸಾರ್ವಜನಿಕರ ಭೇಟಿ ಮಾಡಬಹುದಾಯ್ತು. ಆದ್ರೆ ಸಾರ್ವಜನಿಕರು ಕೆಲವೆಲ್ಲ ಬಂದು ಭೇಟಿ ಮಾಡಬೇಕು ಅಂತ ಆಸೆ. ಹೋಟೆಲ್ ರಾಯಲ್ ಫೋರ್ಟ್ ಸೊ ಅಲ್ಲಿ ಭೇಟಿ ಮಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ. ಸರ್, ಪಕ್ಷದ ಕಾರ್ಯಕರ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷ ಅವ್ರಿಗೆ ಏನಾದರೂ ಸಹಾಯ ಮಾಡುತ್ತೆ ಸರ್? ಈ ಪಕ್ಷನೇ ಅವ್ರಿಗೆ ಇದೆ ಅನ್ನೋದಕ್ಕೆ ಬದಲಿದೆ. ಅವರು ಕುಟುಂಬಸ್ಥರು ಒಂದು ನೌಕರಿ ಕೇಳ್ತಾ ಇದ್ದಾರೆ ಸರ್. ಎಲ್ಲರಿಗೆ ಕಷ್ಟ. ಪ್ರೊಸೀಜರ್ ಏನಿದೆ ಅದನ್ನ ನೋಡ್ತೀವಿ. ನೌಕರಿ ಕೊಡೋದು ಕಾನೂನಿನ ಚೌಕಟ್ಟಿನಲ್ಲಿ ಹಿಂದೆ ಎಲ್ಲ ಏನೇನು ತೀರ್ಮಾನಗಳಾಗಿದೆ ಅಲ್ಲ, ನೀವು ಅಂಗವಿಕಲರಿಗೆ ಅವರಿಗೆ ಸ್ಪಾಟ್ ಅಲ್ಲೇ ನೌಕರಿ ಕೊಡಿಸಿದಂತ ಉದಾಹರಣೆಗಳಿದಾವೆ. ನೀವುಗಳೇ ನಿಮ್ಮ ಕ್ಷೇತ್ರದಲ್ಲಿ ಸರ್ ಇದನ್ನ ಮಾಡ್ಬೋದಲ್ವಾ ಸರ್? ಇದಕ್ಕೆ ಏನು ನಿಯಮಾವಳಿಗಳು ಹೊರಗುತ್ತಿಗೆ ಆಧಾರದ ಮೇಲೆ ಆದ್ರೂ ಕೊಡ್ಬೋದು ಅಂತ ನಿಮ್ ಸಲಹೆ ಕೇಳ್ತಾ ಇದ್ದೀನಿ. ಹಾ ಸರ್ समझ गया? ये इंस्टीट्यूशन है, तुमको कन्नड़ा में बात करना है तो तुम्हारे घर में ऐसे बात करने के लिए बोलो, ठीक है? ये इंस्टीट्यूशन है. ಹಿಂದಿ ಮಾತಾಡಬಾರ್ದು. ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको? है? तुमको मैं हिंदी में बात करना है या कन्नड़ा में बात करना है डिसाइड मैं करना है, ठीक है? तुमको कन्नड़ा में बात करना है तो तुम्हारे घर में बात जाके बैठो. ये इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मर्जी इधर नहीं चलता है, ठीक है? इधर परमिशन चाहिए तेरे को, डाउट है तुमको? इधर तेरे को परमिशन चाहिए 100%, डाउट है तुमको? तुम्हारा घर नहीं है ये इंस्टीट्यूशन है, ठीक है? बकवासीबाजी मत करना इधर. लगन में आ रहा है. ಅಂತ ಅವನು ನಿನ್ನೆ ಗೊರೂರಿಗೆ ಒಂದು 6 ಗಂಟೆ ಸಮಯದಲ್ಲಿ, ಸಂಜೆ 6 ಗಂಟೆಯಲ್ಲಿ ಮನೆಗೆ ಸಾಮಾನು ತಗೊಬರ್ಲಿಕ್ಕೆ ಅಂತೇಳಿ ಹೋಗಿದ್ದ. ಸಾಮಾನು ತಗೊಂಡು ವಾಪಸ್ ಬರುವಾಗ ಗೊರೂರಿಂದ ಕಾರ್ಲಿಗೆ ವಾಪಸ್ ಬರೋದು ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನು. ಅಲ್ಲಿ ಯಾರೂ ಮನೆಗಳಿಲ್ಲ, ಜನ ಯಾರು ಓಡಾಡ್ತಾ ಇರ್ತಾರೆ ಸ್ವಲ್ಪ ಅಷ್ಟೇ. ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡ್ಗಟ್ಟಿದ್ದಾರೆ. ಬೈಕಲ್ಲಿ ಇವನು ಬರ್ತಾಯಿದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟು ರಾಡಲ್ಲಿ ಇವನು ನನ್ನ ಮಗನಿಗೆ ಹೊಡೆದಿದ್ದಾನೆ, ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ. ಆವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣದೇ ಇರೋಂಗಾಗಿದೆ. ಅದಾದಮೇಲೆ ಅವನು ಶಿವಕುಮಾರು ಮತ್ತು ಅವನ ಜೊತೆ ಬಂದಿರೋರು 2 ಜನ ಸೇರಿ, ಇವ್ರು 3 ಜನನೂ ಸೇರಿ ಬೇರೆ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಹೋಗಾದ್ಮೇಲೆ ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ, ಕಾಲು ಮುರಿದಿದೆ. ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು 9 ಹೊಲಿಗೆ ಹಾಕಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಮೈಯಲ್ಲಿ, ಕೈಯಲ್ಲಿ, ಬೆನ್ನಲ್ಲಿ ಎಲ್ಲ ತುಂಬ ರಾಡಲ್ಲಿ ಹೊಡೆದಿದ್ದಾರೆ. ಅವನು ಇವತ್ತು ಎದ್ದೇಳೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗಿದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿದ್ದ, ಇವಾಗ ಮಾತು ಕೂಡ ಆಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮಗೂ ಶಿವಕುಮಾರ್ ಅವ್ರಿಗೂ, ಅಂದರೆ ನಿಮ್ಮ ಮಗನಿಗೂ ಶಿವಕುಮಾರ್ಗೂ ಏನು ಸಂಬಂಧ? ಸರ್, ಅವರು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು.
ಆ ಟೈಮಲ್ಲಿ ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರು ಇಬ್ಬರೂ ಒಂದು ವ್ಯವಹಾರಗಳನ್ನ ಮಾಡ್ಕೋತಾಯಿದ್ರು. ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ. ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಫೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ. ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಅವರೇನೋ ಆಸ್ತಿ ತೊಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ, ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಚೆಕ್ಕನ್ನ ಇಸ್ಕೊಂಡಿದ್ದಾರೆ. ಆ ಚೆಕ್ಕನ್ನ ಇವಾಗ ಏನು ಮಾಡಿದ್ದಾರೆ, ಆ ಆಸ್ತಿ ತೊಗೊಳ್ಳಿಲ್ಲ ಅವರು. ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ. 20 ಲಕ್ಷ. ರುದ್ರೇಶ್ ಫೋಟೋ ಅಡ್ಡ 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 ಆಡೋ ಜಲ್ದಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.